ಮೂಲ್ಯಾಕ ತಳಕತ್ತಿತ್ತಂತೆ. ರೈತ ನೋಡಿದಂತ 1 ದಿವಸ ನೋಡ್ದ, 2 ದಿವಸ ನೋಡ್ದ, 3 ದಿವಸ ನೋಡಿದ. ಕಿರಿಕಿರಿ ಮಾಡಾಕತ್ತು ಜೋಳ ಕಾಳು. ಯಾಕೆ ಕಿರಿಕಿರಿ ಮಾಡಾಕ್ತಿಲ್ಲ ಮಗನಂತೆ? ಸಿಟ್ಟಿಗೆ ಜೋಳ ಕಾಳು ತಗೊಂಡು ಹೊಲದಾಗ ಬೀಸಿ ಹೋಗದಂತ. ನಾವು ಸುಮ್ಮ ಕೊಡುವು, ಜೋಳ ಕಾಳು ಸುಮ್ಮ ಕೊಡಲಿಲ್ಲ. ಆ ಜೋಳ ಕಾಳು ಏನು ಮಾಡ್ತವು ಅಂತಂದರೆ, ಹಂಗೆ ಪರಬ್ರಹ್ಮ ದೇವ್ರು ಎಲ್ಲ ರೂಪ ಅದನ್ನ ಹ್ಯಾಂಗೆ ಅನ್ನೋಕೆ ಎಕ್ಸಾಂಪಲ್, ಕೊನೆ ಎಕ್ಸಾಂಪಲ್ ಇಟ್ಟಿರ್ತೀನಿ. ಒಗೆದು ಬಿಟ್ಟಂತೆ ಜೋಳ ಕಾಳು ಸುಮ್ಮ ಕೂಡಲಿಲ್ಲ. ಅಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು, ಹಸಿಯನ್ನು ತಗೊಂಡು, ನೀರನ್ನು ತಗೊಂಡು, ಗಾಳಿಯನ್ನು ತಗೊಂಡು 2-3 ತಿಂಗಳ ದೊಡ್ಡ ದೇಟಾಗಿ ಎದ್ದು ನಿಂತಂತೆ. ರೈತ ಸುಮ್ಮನೆ ನೋಡ್ಕೊಂಬರ್ಬೇಕು ಹೊಲ ಅಂತೇಳಿ ಹೊಲ ಕಡೆ ಹೋದಂತ. ನೋಡಿ ಗಾಬರಿ ಆಗ್ತದೆ, ಜೋಳ 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 ಜೋಳ. ರೈತ ಅನ್ನಂತ ಈ ಮಗ ಜೋಳದ ಕಾಳು ಮನ್ಯಾಗ ಒಬ್ಬನೇ ಭಾಳ ಕಿರಿಕಿರಿ ಮಾಡಾಕತ್ತಾನ ಅಂತೇಳಿ ಹೊಲ್ದಾಗ ಹೋಗಿ ತನ್ನ 100 ಮಂದಿ ತಯಾರು ಮಾಡತ್ತೆ. ಶಟ್ಟಿಗೆ ಅದು ಕೊಡುಗೆಲ್ ತೊಗೊಂಡು ಚಂಡೆ ಹಾರಿಸ್ತಂತ. ನಾವೆಲ್ಲ ರಾಶಿ ಮಾಡ್ತೀವಲ್ಲ, ರಾಶಿ ಮಾಡಿ ಚಂಡೆ ಹಾರಿಸಿಬಿಟ್ಟಂತ. ಜೋಳ ಕಾಳು ಹಾರಿಸು, ಚಂಡ ಹಾರಿಸು, ಎತ್ತುಗಳ ಕಾಲ ಸಿಗಿಸು, ಗಾಡಿ ಕಾಲ ಸಿಗಿಸು, ಮತ್ತೆ ಚೀಲಾವಟ್ಟಿ ಎಲ್ಲಿ ಹೋಗಿತ್ತೆ, ಮತ್ತೆ ಮೂಲ್ಯಾಗ ನಿಮ್ಮ ಮನ್ಯಾಗ ಮತ್ತೆ ಬರ್ತೀನಿ ಅಂತ. ಜೋಳ ಕಾಳು ಮತ್ತೆ ತಂದು ಜೋಳ ಕಾಳು ಮೂಲ್ಯಾಗ ಓಟದಂತ. ತಾಯಿ ಅದಕ್ಕೆ ಮನ್ಯಾಗ ಇಟ್ಟಿಲ್ಲ ಅಂತ ಹೇಳಿ ಜೋಳ ತೊಗೊಂಡು ಕೆರಾಕತ್ತರಂತ. ಜೋಳದ ಕಾಳು ಹೇಳಕಂತ ನಮ್ಮ ಅಪ್ಪನ ನಾವು ಒಗದೋದು ಹೊಲಸು ಮಾಡ್ಯಾನ. ನಮ್ಮ ಮೌನ ಗೊಂಡಿ ತೆಗೆದು ಸ್ನಾನ ಮಾಡ್ಸೋದಂತ ಖುಷಿ ಪಡಕತ್ತ ಜೋಳದ ಕಾಳು. ಅಂಥ ಜೋಳದ ಕಾಳನ್ನ ತಗೊಂಡು ಅಪ್ಪ ಬೀಸ್ಬೇಕಂತೇಳಿ ಬುಟ್ಟೆ ಹಾಕೊಂಡು ಹೆಗ್ಲ ಮೇಲೆ ಇಟ್ಕೊಂಡು ಓಣ್ಯಾಗ ಹೊಂಟಂತ. ಜೋಳದ ಕಾಳು ಕುಡಿದಾಡಕತ್ತಂತ. ನಮ್ಮವ್ವ ಸ್ನಾನ ಮಾಡಿ ಬಟ್ಟೆ ಹಾಕಿ ಕಳಿಸಾಳ. ನಮ್ಮಪ್ಪ ನನಗೆ ಮೆರವಣಿಗೆ ಮಾಡ್ಕೊತ ಊರ ತೊಗೊಂಡ್ರೆ ನಾವು ಜೋಳ ಕೇಳಕತ್ತ. ಜೋಳದ ಭಾವ ಎಂಥದ್ದು. ಆ ಜೋಳದ ಕಾಳು ಒಯ್ದು ಹಿಟ್ಟಿನ ಗಿರಣ್ಯಾಗ ಹಾಕಿಬಿಟ್ಟಂತ. ಜೋಳ ಕೇಳ್ತಂತ, ನನಗೆ ಯಾಕೋ ಸ್ವಲ್ಪ ನನ್ನ ಕಂತಿ ಮುಗ್ಯಾಕಂತಿ ಬಂದೈತಿ. ಆರು ಜೋಳಕ್ಕೆ ಬರ್ತೈತಿ. ರೈತ ಅಂಜಬೇಡ, ನನ್ನ ಹೊಟ್ಟೆಗೆ ನಿಟ್ಟು ನೀನು ರೊಟ್ಟಿಗೆ ಬರ್ತದೆ, ಚಿಂತೆ ಮಾಡಬೇಡ ಅಂತ ಹೇಳ್ತಂತ. ಅದಕ್ಕೆ ನಾವೆಲ್ಲ ಹೆಂಗಂದ್ರೆ ಅದಕ್ಕೆ ಹೇಳ್ತಾರೆ, ರಟ್ಟೆ ಮರಿದೆ ನಮಗೆಲ್ಲಿದ ನಾಳೆ ರೊಟ್ಟಿ, ರಟ್ಟೆ ಮರಿದೆ ನಮಗೆಲ್ಲಿದ ನಾಳೆ ರೊಟ್ಟಿ, ಬಿಟ್ಟು ಕೂತರೆ ಖಾಲಿ ನಮ್ಮೆಲ್ಲರ ಹೊಟ್ಟಿ ಅಂತ. ಅಂಜಬೇಡ, ನಾನು ಹೊಟ್ಟೆಂಗೆ ಶಕ್ತಿ ರೊಟ್ಟಿಗೆ ಬರ್ತದೆ ಅಂತ ಹೇಳ್ತಕ್ಕಂಥ ಹಿಟ್ಟನ್ನು ತಂದು ತಾಯಿ ಅದಕ್ಕೆ ರೊಟ್ಟಿ ಮಾಡ್ಬೇಕಂತೇಳಿ ಕೊಣಮಿ ಒಳಗೆ ಹಿಟ್ಟನ್ನು ಹಾಕ್ಕೊಂಡು ಕಾದ ಹಂಚಿ ಮ್ಯಾಗ ನೀರನ್ನು ತಗೊಂಡು ಅದ್ರಾಗ ಹಾಕ್ತಂತ. ಜೋಳ ಕೇಳ್ತಂತ, ನನಗಿಲ್ಲಿ 90% ಜನ ಜೀವನ ಮುಗೀತು ನನಗೆ ಏನೋ ನಾವು ಹೊಂಟೀನಿ ಅಂತಂತ. ಇಷ್ಟೆಲ್ಲ ಆದಮೇಲೆ ಸಣ್ಣ ಮಕ್ಕಳು ಮನ್ಯಾಗ ದಾಲಿ ಮಾಡಿ ಪಟ್ಟ ಕಪಾಡ್ದಂಗೆ ಚಪ್ ರೊಟ್ಟಿ ಮಾಡಿ ಹಂಚಿನ ಮೇಲೆ ಹಾಕಿದ ನಂತರ ನಮ್ಮಲ್ಲಿ ಪದ್ಧತಿ ಇದೆ. ಯಾರಾದ್ರೂ ತಿರ್ಕೊಂಡ್ರಂದ್ರೆ ಮಣ್ಣು ಮಾಡ್ಬೇಕಾದ್ರೆ ಅಲಸಿ ಬಾಗಲ್ದಾಗಿಟ್ಟು ನೀರು ಹಾಕ್ತಾರೆ. ಜೋಳ ಕಾಳು ಅಂತಂತ ಇಷ್ಟೆಲ್ಲ ಕೊಡಾಕತ್ತೀನಿ ಅವರಿಗೆ. ನನಗೆ ಯಾರು ಹೊಟ್ಟೆ ತನ್ನೋದು ಆಶೀರ್ವಾದ ಮಾಡಲಾಗ್ಯಾರ ಅಂತೇಳಿ ಕಾಳು ಹಂಚಿನ ಮೇಲೆ ರೊಟ್ಟಿ ಹಾಕಿದ್ದಾಳಲ್ಲ ತಾಯಿ, ಅದಕ್ಕೆ ನನಗೆ ಹೊಡೆದೆ ಇನ್ನೆಲ್ಲ ಮಾಡಿದೆ, ಅದಕ್ಕೆ ನನಗೆ ಕ್ಷಮಾ ಮಾಡಪ್ಪ, ನೀನು ಹೊಟ್ಟೆಗೆ ತಣ್ಣಗಿರಲಿ ಅಂತೇಳಿ ಹಸಿ ಅರಿವಿ ತೊಗೊಂಡು ಅದ್ರ ಮೇಲೆ ಸೊಕಾಸೆ ಕರುಬಿಟ್ರೆ ನಾನು ಕೊನೆ ಪಕ್ಷ ನೀರು ಹಾಕಿರಿ ಅಂತೇಳಿ ಜೋಳದ ಕಾಳು ಉಬ್ಬಿ ಬಿಸಿ ರೊಟ್ಟಾಗ ನಮ್ಮ ಹೊರಗೆ ಬಂತಂತ. ಒಂದು ಜೋಳದ ಕಾಳು ನಮ್ಗೆ ಖುಷಿ ಪಡ್ಬೇಕಾದ್ರೆ ಜೋಳ ತಿಂದ ವ್ಯಕ್ತಿದಕ್ಕಂತ ನಾವು ಹೆಂಗಿರ್ಬೇಕು ಅರ್ಥ ಮಾಡ್ಕೊಂಡಿದ್ದಾರೆ, ಅದೊಂದು ಅರ್ಥ ಬರ್ತದೆ. ಅದಕ್ಕೆ ಒಂದು ಕಡೆ ಹಾಡಿದೆ, ದ್ರಾಕ್ಷಿ ದಾಳಿಂಬೆ ಬೆಳೆದಾವು ಎಲ್ಲೆಲ್ಲೂ ಸುಳಿದಾವು ಕೇಳು, ದೋಣಿ ನೆಲದಲ್ಲಿ ಬೆಳೆದಂಥ ಮುತ್ತಂತ ಜೋಳದ ಕಾಳು, ಕೆನೆ ಮೊಸರು ರೊಟ್ಟಿ ತಂದವನು ಗಟ್ಟಿ, ಕೆನೆ ಮೊಸರು ರೊಟ್ಟಿ ತಿಂದವನು ಗಟ್ಟಿ, ಬಂದು ನೋಡೊಮ್ಮೆ ಆಲಮಟ್ಟಿ, ಗುಮಟ ನೋಡು ಗೋಳ ಗುಮಟ ಅನ್ನೋ ಹಾಗೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ರೆ ಯಶಸ್ವಿ ಆಗ್ತದೆ. ನಾವು ಸಂಗಮದಲ್ಲಿ ಕೊಡೀವಿ. ಅದಕ್ಕೆ ಇನ್ನೊಂದು ಹಾಡು ಮುಗಿಸ್ಬಿಡ್ತೀನಿ.